ಬಸವನಗುಡಿಯ ಜನರಿಗೆ ಸರ್ಕಾರ ಕತ್ತಲ ಭಾಗ್ಯ ಕೊಡ್ತಾ ಇದೆ. ಟ್ಯಾಗೋರ್ ಸರ್ಕಲ್ನಲ್ಲಿ 10 ದಿನಗಳಿಂದ ಬೆಳಕೇ ಇಲ್ಲ. ಪೊಲೀಸ್ ಠಾಣೆ ಎದುರೇ ರಸ್ತೆ ಕತ್ತಲಮಯ ಆಗ್ಬಿಟ್ಟಿದೆ. ಗಾಳಿ ಮಳೆಯಿಂದಾಗಿ ಎಲ್ಲಂದರಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. 2 ವಾರಗಳೇ ಕಳೆದ್ರೂ ಕೂಡ ಇನ್ನೂ ಕೂಡ ಬೆಸ್ಕಾಂ ಸಿಬ್ಬಂದಿ ದುರಸ್ತಿ ಮಾಡಿಲ್ಲ. ಬೆಸ್ಕಾಂ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸೆಂಟರ್ ಆಫ್ ದ ಸಿಟಿ, ಹಾರ್ಟ್ ಆಫ್ ದ ಸಿಟಿ ಬಸವನಗುಡಿನಲ್ಲೇನೆ ಈ ಪರಿಸ್ಥಿತಿ. ಗಾಳಿ ಮಳೆಯಿಂದಾಗಿ ಮರಗಳು, ವಿದ್ಯುತ್ ಕಂಬಗಳು ಉರುಳಿರ್ತಕ್ಕಂಥದ್ದು. 2 ವಾರಗಳಾದರೂ ಕೂಡ ಅದನ್ನ ಸರಿ ಮಾಡಿಲ್ಲ. ಹಾಗಾಗಿ ಕರೆಂಟ್ ಇಲ್ಲ. ಕೆಲವು ಕಡೆ ದೀಪಗಳು ಕೂಡ ಕೆಟ್ಟು ಹೋಗಿ ಕತ್ತಲು ಆವರಿಸಿದೆ. ಇದು ಇವರ ಬ್ರಾಂಡ್ ಬೆಂಗಳೂರು. ಇವತ್ತಲ್ಲಿ ಅವನು ಮುಂದೆ ಬಂದ, ನಾನು ಹಿಂದೆ ಬಂದೆ. ಮುಂದೆ ಬಂದ್ಬಿಟ್ಟು ಸುಮ್ಮನೆ ಫೋನ್ ಮಾತಾಡು ಇಲ್ಲ ಏನಿಲ್ಲ. ಅವನು ಹಿಂದಕ್ಕೆ ನಿಂತ್ಕೊಬಿಟ್ಟ. ನನಗೆ ಭಯ ಆಗೋಯ್ತು. ಓಡ್ ಬಂದೆ ಅಂದ್ರೆ ಏನು ಭಯ ಆಗಲಿಲ್ಲ. ಸುಮಾರು ದಿವಸದಿಂದ ಕರೆಂಟ್ ಇಲ್ಲ. ಮಳೆ ಬರಲಿ ಬಿಡ್ಲಿ ಏನೇ ಇರಲಿ ಕರೆಂಟ್ ಮಾತ್ರ ಇಲ್ಲ. ಇಲ್ಲಿ ಹಿಂಗೆ ಓಡಾಡ್ಬೇಕು ನಾವು. ಇವತ್ತೇನೋ ಅಲ್ಲಿ ಸ್ವಲ್ಪ ಇದಾಯ್ತು, ಅದಕ್ಕೆ ಟಾರ್ಚ್ ಹಾಕಕ್ ಬಂದೆ ನಾನು. ಹೌದು, ಏನು ಇಲ್ಲ ಇಲ್ಲಿ. ಯಾರಾದ್ರೂ ಪುಣ್ಯತ್ತು ಭಯ ಆಗುತ್ತೆ. ಏನ್ ಮಾಡೋದು? ಒಂದೊಂದ್ ದಿವಸ ಆ ಕಡೆಯಿಂದ ಬರ್ತೀನಿ, ಈ ಗಾಡಿಗಳು ಬರ್ತಾ ಇರ್ತವೆ, ನಾವು ದಾಟಕ್ಕಾಗಲ್ಲ. ಈ ರೋಡಲ್ಲೇ ಬರ್ಬೇಕು. ಫುಟ್ಪಾತಲ್ಲಿ ಹೋಗ್ರಮ್ಮ ಅಂತಾರೆ. ಏನ್ ಮಾಡೋದು ಹೇಳಿ? ಪಕ್ಕನೆ ಬರ್ತಾ ಇದೀವಿ. ಅಡ್ಲಾಗ ಯಾರ ಬಂದ್ರು ಹಿಂಗ್ ಕಿತ್ಕೋದ್ರು ಯಾರು ನಮ್ ಕೇಳೋರಿಲ್ಲ. ಬೆಂಗಳೂರಿನಾದ್ಯಂತ ಒಂದು 8 ರಿಂದ ಅಂದ್ರೆ ಒಂದು ವಾರ, ಒಂದು 15 ದಿನಗಳ ಹಿಂದೆ ಸುರಿದಂತಹ ಗಾಳಿ ಸಮೇತ ಬಿರುಗಾಳಿ ಸಮೇತ ಏನು ಸುರಿದಂತಹ ಮಳೆಗೆ ನಗರದಾದ್ಯಂತ ದೊಡ್ಡ ಸಾವು ನೋವುಗಳು ಕೂಡ ಆಗಿದ್ವು. ಹಲವಾರು ಮರಗಳು, ವಿದ್ಯುತ್ ಕಂಬಗಳು ಕೂಡ ದರಶಾಹಿಗಳು ಆಗಿದ್ದಂತೂ ನಿಜ. ಆದ್ರೆ ಆ ಸಂದರ್ಭದಲ್ಲಿ ಮರಗಳನ್ನ ತೆರವು ಕೂಡ ಮಾಡಿದ್ರು, ವಿದ್ಯುತ್ ಕಂಬಗಳನ್ನ ತೆರವು ಮಾಡಿದ್ರು. ಆದ್ರೆ ತೆರವು ಮಾಡಿದಂತಹ ಮರಗಳು ಅಂದ್ರೆ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ತೆರವು ಮಾಡಿದಂತಹ ಮರಗಳನ್ನ ಫುಟ್ಪಾತ್ ಪಕ್ಕದಲ್ಲಿ ಇದುವರೆಗೂ ಕೂಡ ಅಂದ್ರೆ 8-10 ದಿನಗಳಾದ್ರೂ ಕೂಡ ಆ ಮರಗಳು ಅಲ್ಲೇ ಕೊಳೆತು ಇದು ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಮತ್ತೆ ವಿದ್ಯುತ್ ಕಂಬಗಳಲ್ಲಿ 8-10 ದಿನಗಳಿಂದ ಕೂಡ ಈ ಒಂದು ಬಸವನಗುಡಿ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಏನಿದೆ, ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎದುರುಗಡೆ ಇರುವಂತಹ ಫುಟ್ಪಾತ್ನಲ್ಲಿ ಸುಮಾರು 8-10 ದಿನಗಳಿಂದ ಕೂಡ ಕಗ್ಗತ್ತಲ ರಾತ್ರಿ ಅಂತಂದ್ರೆ ತಪ್ಪಾಗಲಾರದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 8-10 ದಿನಗಳಾಯ್ತು, ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆ ಇಲ್ಲ. ಅಂದ್ರೆ ಬೆಸ್ಕಾಂ ಅವರು ಏನು ಮಲಗಿದ್ದಾರೋ ಏನೋ ಗೊತ್ತಿಲ್ಲ. ಅಂದ್ರೆ ಅವರ ಮನೆಯ ಒಂದು ವಿದ್ಯುತ್ ದೀಪ ಆರಿದ್ರೆ ಕ್ಷಣಮಾರ್ಧದಲ್ಲೇ ಅಲ್ಲಿ ಆನ್ ಆಗುತ್ತೆ, ಅಥವಾ ಆರದೆ ಹಾಗೆ ನೋಡ್ಕೊಳ್ತಾರೆ ಬೆಸ್ಕಾಂ ಇಲಾಖೆಯವರು. ಆದ್ರೆ ಸಾರ್ವಜನಿಕರು ಈ ಫುಟ್ಪಾತ್ ಮೇಲೆ ಅಂದ್ರೆ ಈ ಬಸವನಗುಡಿಯ ಜನರಾಗಿರಬಹುದು, ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಓಡಾಡುವಂತಹ ಈ ಫುಟ್ಪಾತ್ನ ಅವಸ್ಥೆಯನ್ನ ನೋಡಿ. ಕಗ್ಗತ್ತಲ ರಾತ್ರಿ ಇದು. ಅಂದ್ರೆ ಇಲ್ಲಿ ಪ್ರತಿದಿನ ರಾತ್ರಿ ಅಂದ್ರೆ ಇಲ್ಲಿ ಜನರು ಓಡಾಡುವಂತ ಪರಿಸ್ಥಿತಿ ಆಗಿದೆ. ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎದುರುಗಡೆ ಭಾಗದಲ್ಲಿರುವಂತಹ ಫುಟ್ಪಾತ್ ಆಗಿರಬಹುದು, ಮತ್ತೆ ಆ ಕಡೆ ಭಾಗದಲ್ಲಿ ಅಂದ್ರೆ ಈ ಒಂದು ಕಾಲೇಜಿನ ಸುತ್ತ ಕಂಪ್ಲೀಟ್ ಆಗಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಮತ್ತೆ ಮರಗಳು ಕೂಡ ಅದೇ ಫುಟ್ಪಾತಿನ ಮಧ್ಯ ಭಾಗದಲ್ಲೇ ಕೂಡ ಬಿದ್ದಿದೆ. ಸಂಪೂರ್ಣವಾಗಿ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜನರು ಇದೇ ಫುಟ್ಪಾತ್ ಅಲ್ಲಿ ಮಧ್ಯರಾತ್ರಿ ನಡೆದುಕೊಂಡು ಹೋಗುವಂತ ಸ್ಥಿತಿ ಇದೆ. ಯಾವುದೇ ಒಂದು ವಿದ್ಯುತ್ ಕಂಬದಲ್ಲಿ ಕೂಡ ಒಂದು ಸಣ್ಣ ಒಂದು ಲೈಟ್ ಕೂಡ ಆನ್ ಆಗಿಲ್ಲ. ಈ ಒಂದು ಕಗ್ಗತ್ತಲ ರಾತ್ರಿಯಲ್ಲಿ ಜನರು ಓಡಾಡ್ತಾರೆ. ಇಲ್ಲಿ ಯಾರನ್ನ ಏನು ಬೇಕಾದ್ರೂ ಮಾಡಬಹುದು, ಇಲ್ಲಿ ಯಾವ ಒಂದು ಕೃತ್ಯನೂ ಆದ್ರೂ ನಡೀಬಹುದು. ಆದ್ರೆ ಬೆಸ್ಕಾಂ ಅವರು ಮಾತ್ರ ನೆಮ್ಮದಿಯಾಗಿ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ಮತ್ತೆ ಜಿಬಿಎ ಅಧಿಕಾರಿಗಳು ಕೂಡ ನೆಮ್ಮದಿಯಾಗಿ ಅಂದ್ರೆ ರಸ್ತೆಗೆ ಅಡ್ಡ ಬಿದ್ದಿರುವಂತಹ ಮರವನ್ನ ತೆರವು ಮಾಡೋದು ಅಷ್ಟೇ ಅವ್ರ ಕೆಲಸ ಅನ್ಸುತ್ತೆ. ಆದ್ರೆ ಅವುಗಳನ್ನ ಫುಟ್ಪಾತ್ ಮೇಲೆ ರಾಶಿ ಕಸಗಳನ್ನ ಹಾಕಿರ್ತಾರೆ. ಅವುಗಳನ್ನ ತೆರವು ಮಾಡುವಂತಹ ಗೋಜಿಗೆ ಇದುವರೆಗೂ ಕೂಡ ಜಿಬಿಎ ಆಗಿರ್ಲಿ, ಬೆಸ್ಕಾಂ ಅಧಿಕಾರಿಗಳೇ ಆಗಿರ್ಲಿ ಇದುವರೆಗೂ ಕೂಡ ಕೈಗೆತ್ತಿಕೊಂಡಿಲ್ಲ. ಇಂಥ ಒಂದು ಕಗ್ಗತ್ತಲ ಒಂದು ದೃಶ್ಯಾವಳಿಗಳನ್ನ ಅದು ನಗರದಲ್ಲಿ ಬಸವನಗುಡಿಯ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತಹ ಫುಟ್ಪಾತ್ ಇದು ಕಂಪ್ಲೀಟ್ ಆಗಿ ಕಗ್ಗತ್ತಲು. ಒಂದು ಲೈಟ್ ಕೂಡ ಆನ್ ಆಗಿಲ್ಲ. ಆ ಒಂದು ದೃಶ್ಯಾವಳಿಗಳನ್ನ ಇವತ್ತು ನಿಮಗೆ ರಾತ್ರಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅಂದ್ರೆ ವಿದ್ಯುತ್ ದೀಪದಲ್ಲಿ ಲೈಟ್ ಗಳನ್ನ ಸರಿ ಮಾಡೋಕೆ, ಅಲ್ಲಿ ದೀಪಗಳನ್ನ ಹಚ್ಚಲಿಕ್ಕೆ ಸುಮಾರು 8-10 ದಿನಗಳು ಬೇಕಾಗುತ್ತಾ ಅದು ಬೆಂಗಳೂರಿನಂತ ನಗರದಲ್ಲಿ. ಮತ್ತೆ ಈ ಮರಗಳನ್ನ ತೆರವು ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಿದೆಯಾ ಜಿಬಿಎ ಇಲಾಖೆಗೆ ಮತ್ತೆ ಬೆಸ್ಕಾಂ ಅಧಿಕಾರಿಗಳಿಗೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇನ್ನು ಎಷ್ಟು ದಿನಗಳವರೆಗೂ ಇದನ್ನ ಹೀಗೆ ಬಿಡ್ತಾರೋ ಗೊತ್ತಿಲ್ಲ. ಇದನ್ನ ಕ್ಲಿಯರ್ ಮಾಡಿ ಇಲ್ಲಿ ಬೆಳಕಿನ ವ್ಯವಸ್ಥೆಯನ್ನ ಮಾಡುವವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡುತ್ತೆ, ಎಚ್ಚರಿಸುವಂತ ಕೆಲಸವನ್ನ ಮಾಡುತ್ತೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಒಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವನಗುಡಿಯ ಜನರಿಗೆ ಸರ್ಕಾರ ಕತ್ತಲ ಭಾಗ್ಯ ಕೊಡ್ತಾ ಇದೆ. ಟ್ಯಾಗೋರ್ ಸರ್ಕಲ್ನಲ್ಲಿ 10 ದಿನಗಳಿಂದ ಬೆಳಕೇ ಇಲ್ಲ.
ಪೊಲೀಸ್ ಠಾಣೆ ಎದುರೇ ರಸ್ತೆ ಕತ್ತಲಮಯ ಆಗ್ಬಿಟ್ಟಿದೆ. ಗಾಳಿ ಮಳೆಯಿಂದಾಗಿ ಎಲ್ಲಂದರಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. 2 ವಾರಗಳೇ ಕಳೆದ್ರೂ ಕೂಡ ಇನ್ನೂ ಕೂಡ ಬೆಸ್ಕಾಂ ಸಿಬ್ಬಂದಿ ದುರಸ್ತಿ ಮಾಡಿಲ್ಲ. ಬೆಸ್ಕಾಂ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸೆಂಟರ್ ಆಫ್ ದ ಸಿಟಿ, ಹಾರ್ಟ್ ಆಫ್ ದ ಸಿಟಿ ಬಸವನಗುಡಿನಲ್ಲೇನೆ ಈ ಪರಿಸ್ಥಿತಿ. ಗಾಳಿ ಮಳೆಯಿಂದಾಗಿ ಮರಗಳು, ವಿದ್ಯುತ್ ಕಂಬಗಳು ಉರುಳಿರ್ತಕ್ಕಂಥದ್ದು. 2 ವಾರಗಳಾದ್ರೂ ಕೂಡ ಅದನ್ನ ಸರಿ ಮಾಡಿಲ್ಲ. ಹಾಗಾಗಿ ಕರೆಂಟ್ ಇಲ್ಲ ಕೆಲವು ಕಡೆ ದೀಪಗಳು ಕೂಡ ಕೆಟ್ಟು ಹೋಗಿ ಕತ್ತಲು ಆವರಿಸಿದೆ. ಇದು ಇವರ ಬ್ರಾಂಡ್ ಬೆಂಗಳೂರು. ಇವತ್ತಲ್ಲಿ ಅವನು ಮುಂದೆ ಬಂದ, ನಾನು ಹಿಂದೆ ಬಂದೆ. ಮುಂದೆ ಬಂದ್ಬಿಟ್ಟು ಸುಮ್ಮನೆ ಫೋನ್ ಮಾತಾಡು ಇಲ್ಲ ಏನಿಲ್ಲ. ಅವನು ಹಿಂದಕ್ಕೆ ನಿಂತ್ಕೊಬಿಟ್ಟ. ನನಗೆ ಭಯ ಆಗೋಯ್ತು. ಓಡ್ ಬಂದೆ ಅಂದ್ರೆ ಏನು ಭಯ ಆಗಲಿಲ್ಲ. ಸುಮಾರು ದಿವಸದಿಂದ ಕರೆಂಟ್ ಇಲ್ಲ. ಮಳೆ ಬರ್ಲಿ ಬಿಡ್ಲಿ ಏನೇ ಇರ್ಲಿ ಕರೆಂಟ್ ಮಾತ್ರ ಇಲ್ಲ. ಇಲ್ಲಿ ಹಿಂಗೆ ಓಡಾಡ್ಬೇಕು ನಾವು. ಇವತ್ತೇನೋ ಅಲ್ಲಿ ಸ್ವಲ್ಪ ಇದಾಯ್ತು, ಅದಕ್ಕೆ ಟಾರ್ಚ್ ಹಾಕಕ್ ಬಂದೆ ನಾನು. ಹೌದು, ಏನು ಇಲ್ಲ ಇಲ್ಲಿ. ಯಾರಾದ್ರೂ ಪುಣ್ಯತ್ತು ಭಯ ಆಗುತ್ತೆ. ಏನ್ ಮಾಡೋದು? ಒಂದೊಂದ್ ದಿವಸ ಆ ಕಡೆಯಿಂದ ಬರ್ತೀನಿ, ಈ ಗಾಡಿಗಳು ಬರ್ತಾ ಇರ್ತವೆ, ನಾವು ದಾಟಕ್ಕಾಗಲ್ಲ. ಈ ರೋಡಲ್ಲೇ ಬರ್ಬೇಕು. ಫುಟ್ಪಾತಲ್ಲಿ ಹೋಗ್ರಮ್ಮ ಅಂತಾರೆ. ಏನ್ ಮಾಡೋದು ಹೇಳಿ? ಪಕ್ಕನೆ ಬರ್ತಾ ಇದೀವಿ. ಅಡ್ಲಾಗ ಯಾರ ಬಂದ್ರು ಹಿಂಗ್ ಕಿತ್ಕೋದ್ರು ಯಾರು ನಮ್ ಕೇಳೋರಿಲ್ಲ. ಬೆಂಗಳೂರಿನಾದ್ಯಂತ ಒಂದು 8ರಿಂದ ಅಂದ್ರೆ ಒಂದು ವಾರ 15 ದಿನಗಳ ಹಿಂದೆ ಸುರಿದಂತಹ ಗಾಳಿ ಸಮೇತ ಬಿರುಗಾಳಿ ಸಮೇತ ಏನು ಸುರಿದಂತಹ ಮಳೆಗೆ ನಗರದಾದ್ಯಂತ ದೊಡ್ಡ ಸಾವು ನೋವುಗಳು ಕೂಡ ಆಗಿದ್ವು. ಹಲವಾರು ಮರಗಳು, ವಿದ್ಯುತ್ ಕಂಬಗಳು ಕೂಡ ದರಶಾಹಿಗಳು ಆಗಿದ್ದಂತೂ ನಿಜ. ಆದ್ರೆ ಆ ಸಂದರ್ಭದಲ್ಲಿ ಮರಗಳನ್ನ ತೆರವು ಕೂಡ ಮಾಡಿದ್ರು, ವಿದ್ಯುತ್ ಕಂಬಗಳನ್ನ ತೆರವು ಮಾಡಿದ್ರು. ಆದ್ರೆ ತೆರವು ಮಾಡಿದಂತಹ ಮರಗಳು ಅಂದ್ರೆ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ತೆರವು ಮಾಡಿದಂತಹ ಮರಗಳನ್ನ ಫುಟ್ಪಾತ್ ಪಕ್ಕದಲ್ಲಿ ಇದುವರೆಗೂ ಕೂಡ ಅಂದ್ರೆ 8-10 ದಿನಗಳಾದ್ರೂ ಕೂಡ ಆ ಮರಗಳು ಅಲ್ಲೇ ಕೊಳತು ಇದು ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಮತ್ತೆ ವಿದ್ಯುತ್ ಕಂಬಗಳಲ್ಲಿ 8-10 ದಿನಗಳಿಂದ ಕೂಡ ಈ ಒಂದು ಬಸವನಗುಡಿ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಏನಿದೆ, ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎದುರುಗಡೆ ಇರುವಂತಹ ಫುಟ್ಪಾತ್ನಲ್ಲಿ ಸುಮಾರು 8-10 ದಿನಗಳಿಂದ ಕೂಡ ಕಗ್ಗತ್ತಲ ರಾತ್ರಿ ಅಂತಂದ್ರೆ ತಪ್ಪಾಗಲಾರದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 8-10 ದಿನಗಳಾಯ್ತು, ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆ ಇಲ್ಲ. ಅಂದ್ರೆ ಬೆಸ್ಕಾಂ ಅವರು ಏನು ಮಲಗಿದ್ದಾರೋ ಏನೋ ಗೊತ್ತಿಲ್ಲ. ಅಂದ್ರೆ ಅವರ ಮನೆಯ ಒಂದು ವಿದ್ಯುತ್ ದೀಪ ಆರಿದ್ರೆ ಕ್ಷಣಮಾರ್ಧದಲ್ಲೇ ಅಲ್ಲಿ ಆನ್ ಆಗುತ್ತೆ ಅಥವಾ ಆರದೆ ಹಾಗೆ ನೋಡ್ಕೊಳ್ತಾರೆ ಬೆಸ್ಕಾಂ ಇಲಾಖೆಯವರು. ಆದ್ರೆ ಸಾರ್ವಜನಿಕರು ಈ ಫುಟ್ಪಾತ್ ಮೇಲೆ ಅಂದ್ರೆ ಈ ಬಸವನಗುಡಿಯ ಜನರಾಗಿರಬಹುದು, ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಓಡಾಡುವಂತಹ ಈ ಫುಟ್ಪಾತ್ನ ಅವಸ್ಥೆಯನ್ನ ನೋಡಿ. ಕಗ್ಗತ್ತಲ ರಾತ್ರಿ ಇದು. ಅಂದ್ರೆ ಇಲ್ಲಿ ಪ್ರತಿದಿನ ರಾತ್ರಿ ಅಂದ್ರೆ ಇಲ್ಲಿ ಜನರು ಓಡಾಡುವಂತಹ ಪರಿಸ್ಥಿತಿ ಆಗಿದೆ. ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎದುರುಗಡೆ ಭಾಗದಲ್ಲಿರುವಂತಹ ಫುಟ್ಪಾತ್ ಆಗಿರಬಹುದು, ಮತ್ತೆ ಆ ಕಡೆ ಭಾಗದಲ್ಲಿ ಅಂದ್ರೆ ಈ ಒಂದು ಕಾಲೇಜಿನ ಸುತ್ತ ಕಂಪ್ಲೀಟ್ ಆಗಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಮತ್ತೆ ಮರಗಳು ಕೂಡ ಅದೇ ಫುಟ್ಪಾತಿನ ಮಧ್ಯ ಭಾಗದಲ್ಲೇ ಕೂಡ ಬಿದ್ದಿದೆ. ಸಂಪೂರ್ಣವಾಗಿ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಜನರು ಇದೇ ಫುಟ್ಪಾತ್ ಅಲ್ಲಿ ಮಧ್ಯರಾತ್ರಿ ನಡೆದುಕೊಂಡು ಹೋಗುವಂತ ಸ್ಥಿತಿ ಇದೆ. ಯಾವುದೇ ಒಂದು ವಿದ್ಯುತ್ ಕಂಬದಲ್ಲಿ ಕೂಡ ಒಂದು ಸಣ್ಣ ಒಂದು ಲೈಟ್ ಕೂಡ ಆನ್ ಆಗಿಲ್ಲ. ಈ ಒಂದು ಕಗ್ಗತ್ತಲ ರಾತ್ರಿಯಲ್ಲಿ ಜನರು ಓಡಾಡ್ತಾರೆ. ಇಲ್ಲಿ ಯಾರನ್ನ ಏನು ಬೇಕಾದ್ರೂ ಮಾಡಬಹುದು, ಇಲ್ಲಿ ಯಾವ ಒಂದು ಕೃತ್ಯನೂ ಆದ್ರೂ ನಡೀಬಹುದು. ಆದ್ರೆ ಬೆಸ್ಕಾಂ ಅವರು ಮಾತ್ರ ನೆಮ್ಮದಿಯಾಗಿ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ಮತ್ತೆ ಜಿಬಿಎ ಅಧಿಕಾರಿಗಳು ಕೂಡ ನೆಮ್ಮದಿಯಾಗಿ ಅಂದ್ರೆ ರಸ್ತೆಗೆ ಅಡ್ಡ ಬಿದ್ದಿರುವಂತಹ ಮರವನ್ನ ತೆರವು ಮಾಡೋದು ಅಷ್ಟೇ ಅವ್ರ ಕೆಲಸ ಅನ್ಸುತ್ತೆ. ಆದ್ರೆ ಅವುಗಳನ್ನ ಫುಟ್ಪಾತ್ ಮೇಲೆ ರಾಶಿ ಕಸಗಳನ್ನ ಹಾಕಿರ್ತಾರೆ. ಅವುಗಳನ್ನ ತೆರವು ಮಾಡುವಂತಹ ಗೋಜಿಗೆ ಇದುವರೆಗೂ ಕೂಡ ಜಿಬಿಎ ಆಗಿರ್ಲಿ, ಬೆಸ್ಕಾಂ ಅಧಿಕಾರಿಗಳಾಗಿರ್ಲಿ ಇದುವರೆಗೂ ಕೂಡ ಕೈಗೆತ್ತಿಕೊಂಡಿಲ್ಲ. ಇಂಥ ಒಂದು ಕಗ್ಗತ್ತಲ ಒಂದು ದೃಶ್ಯಾವಳಿಗಳನ್ನ ಅದು ನಗರದಲ್ಲಿ ಬಸವನಗುಡಿಯ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತಹ ಫುಟ್ಪಾತ್ ಇದು ಕಂಪ್ಲೀಟ್ ಆಗಿ ಕಗ್ಗತ್ತಲು, ಒಂದು ಲೈಟ್ ಕೂಡ ಆನ್ ಆಗಿಲ್ಲ. ಆ ಒಂದು ದೃಶ್ಯಾವಳಿಗಳನ್ನ ಇವತ್ತು ನಿಮಗೆ ರಾತ್ರಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅಂದ್ರೆ ವಿದ್ಯುತ್ ದೀಪದಲ್ಲಿ ಲೈಟ್ ಗಳನ್ನ ಸರಿ ಮಾಡೋಕೆ, ಅಲ್ಲಿ ದೀಪಗಳನ್ನ ಹಚ್ಚಲಿಕ್ಕೆ ಸುಮಾರು 8-10 ದಿನಗಳು ಬೇಕಾಗುತ್ತಾ ಅದು ಬೆಂಗಳೂರಿನಂತ ನಗರದಲ್ಲಿ. ಮತ್ತೆ ಈ ಮರಗಳನ್ನ ತೆರವು ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಿದೆಯಾ ಜಿಬಿಎ ಇಲಾಖೆಗೆ ಮತ್ತೆ ಬೆಸ್ಕಾಂ ಅಧಿಕಾರಿಗಳಿಗೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇನ್ನು ಎಷ್ಟು ದಿನಗಳವರೆಗೂ ಇದನ್ನ ಹೀಗೆ ಬಿಡ್ತಾರೋ ಗೊತ್ತಿಲ್ಲ. ಇದನ್ನ ಕ್ಲಿಯರ್ ಮಾಡಿ ಇಲ್ಲಿ ಬೆಳಕಿನ ವ್ಯವಸ್ಥೆಯನ್ನ ಮಾಡೋವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡುತ್ತೆ, ಎಚ್ಚರಿಸುವಂತ ಕೆಲಸವನ್ನ ಮಾಡುತ್ತೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಒಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.